ಎಲ್ಲರಿಗೂ ನಮಸ್ತೆ. ಕಳೆದ ವಿಡಿಯೋದಲ್ಲಿ ನಾನು ಪದ್ಯಪಾಠ 2 ಭಾರತೀಯತೆ ಈ ಪದ್ಯದ ಒಂದು ರಾಗವಾಗಿ ಹಾಡುವುದನ್ನು ತಿಳಿಸ್ಕೊಟ್ಟಿದ್ದೆ. ಈ ದಿನ ನಾನು ಈ ಒಂದು ಪದ್ಯದಲ್ಲಿ ಇರುವಂತಹ ಒಂದು ಪದ್ಯದ ವಿವರಣೆಯನ್ನು ತಿಳ್ಕೊಳ್ತಾ ಹೋಗೋಣ. ಎಲ್ಲರೂ ಕೂಡ ಗಮನಿಸ್ತಾ ಹೋಗಿ. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ, ಕರಾವಳಿಗೆ ಮುತ್ತ ನೀಡುವ ಪೇರ್ದರೆಗಳ ಗಾನದಲ್ಲಿ, ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ, ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರಘೋಷ ಹೇಳುವಲ್ಲಿ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಯಾವ ರೀತಿ ಹೇಳ್ತಾ ಇದ್ದಾರೆ? KS ನರಸಿಂಹಸ್ವಾಮಿಯವರು ಇಲ್ಲಿ ಆಕಾಶಕ್ಕೆ ಎದ್ದು ನಿಂತಹ, ಆಕಾಶದ ಎತ್ತರಕ್ಕೆ ಎದ್ದು ನಿಂತಹ ಪರ್ವತ ಹಿಮ ಮೌನದಲ್ಲಿ, ಹಿಮ ಅಂದರೆ ಮಂಜು, ಇಲ್ಲಿ ಕರಾವಳಿಗೆ ಮುತ್ತ ನೀಡುವಂತಹ ಪೇರ್ದೆರೆಗಳ ಗಾನದಲ್ಲಿ, ಅಂದರೆ ಪೇರ್ದೆರೆಗಳು ಕರಾವಳಿ ಅಂದರೆ ಸಮುದ್ರ ತೀರದಲ್ಲಿ ಒಂದು ಮುತ್ತ ನೀಡುವಂಥ ರೀತಿಯಲ್ಲಿರುವಂತಹ ದೊಡ್ಡ ದೊಡ್ಡ ಅಲೆಗಳೇನು ಬರ್ತಾ ಇದ್ದೇವಲ್ವ, ಆ ರೀತಿಯಾಗಿ ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ, ಅಂದರೆ ಹಲವಾರು ನದಿಗಳು ಯಾವ ಥರ ಕಾಣಿಸ್ತಾ ಇದ್ದೇವಂದರೆ ಆ ಒಂದು ಬಯಲ ತುಂಬ ಸುತ್ತವರೆದು ಏನಾಗ್ತಾ ಇದೆ, ಹಸಿರಿನ ದೀಪವನ್ನು ಹಚ್ಚಿದ್ದಾರೆ ಎನ್ನುವಂಥ ರೀತಿ ಕಾಣಿಸ್ತಾ ಇದೆ. ವಿವಿಧ ನದಿಗಳು ಅಲ್ಲಿ ಇದ್ದಾವೆ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರಘೋಷವೇಳುವಲ್ಲಿ, ಅಂದರೆ ನೀಲಿಯಲ್ಲಿ ಅಂದರೆ ಆಕಾಶದಲ್ಲಿ ಯಂತ್ರಘೋಷ ಹೊಗೆಯ ಚೆಲ್ಲಿ ಯಂತ್ರಘೋಷ ಹೇಳುವಲ್ಲಿ, ಅಂದರೆ ಗಟ್ಟಿಯಾಗಿ ಹೇಳುವಂಥದ್ದು. ಅಂದರೆ ನಾವು ಭಾರತೀಯರೆನ್ನುವಂಥದ್ದನ್ನು ಏನು ಹೇಳ್ತಾ ಇದ್ದೀವಿ ನಾವು, ಕಣ್ಣು ಬೇರೆ, ಅಂದರೆ ನಾವು ನೋಡುವಂತಹ ನಮ್ಮ ಕಣ್ಣುಗಳು ಬೇರೆ ಆಗಿದೆ, ನಮ್ಮ ನೋಟ ಮಾತ್ರ ಒಂದೇ ಆಗಿದೆ. ಏನಂತ ಹೇಳಿ ಅಂದರೆ ನಾವೆಲ್ಲರೂ ಕೂಡ ಭಾರತೀಯರು ಅಂತೇಳ್ಬಿಟ್ಟು ಇಲ್ಲಿ ಪ್ರಕೃತಿಯ ಒಂದು ಸೌಂದರ್ಯದ ಬಗ್ಗೆ ಹೇಳ್ತಾ ಇದ್ದಾರೆ ಕವಿ. ಯಾವ ರೀತಿಯಾಗಿ ಅಂದರೆ ಈ ಒಂದು ನಮ್ಮ ಪ್ರಕೃತಿನಲ್ಲಿ ಯಾವ ರೀತಿಯಾದಂಥ ಒಂದು ಸೌಂದರ್ಯಮಯವಾಗಿದೆ, ಯಾವ ರೀತಿಯಾಗಿದೆ ನಮ್ಮ ಪ್ರಕೃತಿ ಎನ್ನುವಂಥದ್ದನ್ನು ಅವರು ಇಲ್ಲಿ KS ನರಸಿಂಹಸ್ವಾಮಿಯವರು ಹೇಳ್ತಾ ಇದ್ದಾರೆ. ಆಕಾಶದ ಎತ್ತರಕ್ಕೆದ್ದಿದೆ ನಮ್ಮ ಒಂದು ಹಿಮಾಲಯ ಪರ್ವತ, ಏನಾಗಿದೆ ಅಂದರೆ ಆಕಾಶದ ದೊಡ್ಡ ಎತ್ತರವಾಗಿದೆ. ಜೊತೆಗೆ ಕರಾವಳಿಗಳಿಗೆ ಅಂದರೆ ಸಮುದ್ರದಲ್ಲಿ ಏನಾಗ್ತಾ ಇದೆ, ಆ ಅಲೆಗಳು ಏನಾಗ್ತಾ ಇದ್ದಾವೆ ಅಂದರೆ ಮುತ್ತನ್ನು ಕೊಡ್ತಾ ಇದ್ದಾವೆ ಎನ್ನುವಂಥ ಒಂದು ಪೇರ್ದೆರೆಗಳ ಗಾನದಲ್ಲಿ, ಆ ಒಂದು ದೊಡ್ಡ ದೊಡ್ಡ ಅಲೆಗಳು, ಪೇರ್ದೆರೆಗಳು ಅಂದರೆ ಅಲೆಗಳು ಅಂತೇಳ್ಬಿಟ್ಟು ಅವೆಲ್ಲ ಬಂದ್ಬಿಟ್ಟು ಕರಾವಳಿಗೆ ಮುತ್ತನ್ನು ಕೊಡ್ತಾ ಇದ್ದಾವೆ. ಜೊತೆಗೆ ಬಯಲ ತುಂಬ ಹಸಿರು ದೀಪ ಹಚ್ಚಿದಂಥ ನದಿಗಳಲ್ಲಿ, ಅಂದರೆ ಬಯಲ ತುಂಬ ಏನಾಗ್ತಾ ಇದೆ, ಹಸಿರಿನ ದೀಪವನ್ನು ಹಚ್ಚಿದ್ದಾರೆ ಎನ್ನುವಂಥ ರೀತಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಜೊತೆಗೆ ಆಕಾಶದಲ್ಲಿ, ಅಂದರೆ ನೀಲಿ ಅಂದರೆ ಆಕಾಶ, ಇಲ್ಲಿ ನಾವು ಸಮಾನಾರ್ಥಕ ಪದದಲ್ಲಿ ಕೂಡ ಬಳಸ್ಕೋಬೋದು. ನೀಲಿ ಅಂದ್ರೇನು, ಆಕಾಶ ಅಂತೇಳಿ. ಇನ್ನೊಂದು ಅರ್ಥದಲ್ಲಿ ಹೇಳ್ತೀವಿ ನಾವು ನೀಲಾಂಬರ ಅಂತ ಕೂಡ ಹೇಳ್ತೀವಿ, ಆಯಿತಾ. ಹೊಗೆಯ ಚೆಲ್ಲಿ ಯಂತ್ರಘೋಷವೇಳುವಲ್ಲಿ, ಅಂದರೆ ಈ ಒಂದು ಯಂತ್ರಘೋಷ ಈಗೆಲ್ಲ ಏನಾಗ್ತಾ ಇದೆ, ಕೈಗಾರಿಕೆಗಳು ಮುಂದುವರಿತಾ ಇದೆ. ಆ ಒಂದು ಯಂತ್ರಘೋಷ ಅಂದರೆ ಗಟ್ಟಿಯಾದಂಥ ಧ್ವನಿನಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಆ ಪ್ರಕೃತಿನಲ್ಲಿ ಹೇಗಾಗ್ತಾ ಇದೆ ಅಂದರೆ ನಮ್ಮ ಕಣ್ಣುಗಳು ಬೇರೆ ಆಗಿದ್ರು ಕೂಡ ನಮ್ಮ ನೋಟ ಒಂದೇ ಆಗಿದೆ, ನಾವೆಲ್ಲರೂ ಭಾರತೀಯರು ಅಂತೇಳ್ಬಿಟ್ಟು. ಕೇಳಿದ್ರಲ್ವ ಈ ಪದ್ಯದ ಒಂದು ಅರ್ಥವನ್ನು. ಮುಂದಿನ ಪದ್ಯದ ಸಾಲುಗಳನ್ನು ನೋಡ್ತಾ ಹೋಗೋಣ. ನಾಡಿನೆಲ್ಲ ಗಡಿಗಳಲ್ಲಿ, ಬಾನಿನಲ್ಲಿ ಕಡಲಿನಲ್ಲಿ, ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ, ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ, ನಮ್ಮ ಯುಗದ ಧ್ವನಿಗಳಾಗಿ, ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ, ಭಾಷೆ ಬೇರೆ ಭಾವವೊಂದು ನಾವು ಭಾರತೀಯರು. ಇಲ್ಲಿ ಮತ್ತೆ ಮುಂದುವರೆದ ಭಾಗವನ್ನು ಕವಿ ಏನು ಹೇಳ್ತಾ ಇದ್ದಾರೆ, KS ನರಸಿಂಹಸ್ವಾಮಿಯವರು ಇಲ್ಲಿ ನಾಡಿನೆಲ್ಲ ಗಡಿಗಳಲ್ಲಿ, ಗಡಿ ಅಂದರೆ ಒಂದು ಸೀಮೆ ಅಂತ ಹೇಳ್ತೀವಿ ನಾವು, ಬಾನಿನಲ್ಲಿ ಅಂದರೆ ವಾಯುವಿನಲ್ಲಿ ನಮ್ಮ ಒಂದು ಭಾರತ ದೇಶ ಯಾವ ಯಾವ ಒಂದು ಕ್ಷೇತ್ರದಲ್ಲಿ ಉತ್ತಮವಾದಂಥ ಸಾಧನೆಯನ್ನು ಮಾಡಿದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ನಾಡಿನೆಲ್ಲ ಗಡಿಗಳಲ್ಲಿ ಅಂದರೆ ನಾಡಿನ ಎಲ್ಲ ಸೀಮೆಗಳಲ್ಲಿ ಕೂಡ ವಾಯುಸೇನೆ, ನೌಕಾಸೇನೆ, ಕಡಲಿನಲ್ಲಿ ನೌಕಾಸೇನೆ ಅಂದರೆ ಸೈನಿಕರ ಬಗ್ಗೆ ಹೇಳುವಂಥ ಸಾಲುಗಳಿದು. ನಮ್ಮ ದೇಶದ ರಕ್ಷಣೆಗಾಗಿ ನಿಂತಿರುವಂತಹ ಯೋಧರು, ಅವರ ಬಗ್ಗೆ ಹೇಳುವಂಥ ಸಾಲಿದು. ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ, ಅಂದರೆ ನಮ್ಮ ಭಾರತದ ಧ್ವಜವನ್ನು ಹಿಡಿದಂಥ ಒಂದು ಯೋಧರು,
ಒಂದೇ ನೆಲದ ತೊಟ್ಟಿಲಲ್ಲಿ, ಅಂದರೆ ನಾವೆಲ್ಲರೂ ಕೂಡ ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ, ಅಂದರೆ ನಮ್ಮ ಧ್ವನಿಯಾಗಿ ಏನಾಗ್ತಾ ಇದೆ, ನಾವೆಲ್ಲರೂ ಬೆಳೆದಿದ್ದೀವಿ. ಎಲ್ಲಿ? ನಮ್ಮ ನೆಲದ ತೊಟ್ಟಿಲಲ್ಲಿ ಬೆಳೆದಿದ್ದೀವಿ ನಾವು ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ, ಅಂದರೆ ನಮ್ಮ ಯುಗದಲ್ಲಿರುವಂಥ ಎಲ್ಲರ ಧ್ವನಿ ಏನಾಗ್ತಾ ಇದೆ, ಹಾಡಿನ ರೂಪದಲ್ಲಿ ಆಗ್ತಾ ಇದೆ. ಅಂದರೆ ಹಾಡಿನ ರೂಪದಲ್ಲಿ ಬದಲಾವಣೆ ಆಗ್ತಾ ಇದೆ, ಹಾಡಿನ ರೂಪದಲ್ಲಿ ಹೊರಹೊಮ್ಮತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಭಾಷೆ ಬೇರೆ, ಅಂದರೆ ನಾವು ನಮ್ಮ ಭಾರತದಲ್ಲಿ ಹಲವಾರು ಭಾಷೆಯನ್ನು ಮಾತನಾಡುವಂಥ ಜನರಿದ್ದೇವೆ ನಾವು. ಆದರೆ ನಮ್ಮ ಭಾವನೆ ನೋಡಿ, ನಾವು ಚಂದ್ರಯಾನವನ್ನು ಏನು ಮಾಡಿದ್ವಿ, ಚಂದ್ರಯಾನ 3 ನಾವು ಉಡಾವಣೆ ಮಾಡಿದಾಗ ಅಲ್ಲಿ ಎಲ್ಲರೂ ಕೂಡ ಏನಂತ ಯೋಚನೆ ಮಾಡ್ತಾ ಇದ್ವಿ, ನಮ್ಮ ಭಾರತ ದೇಶ, ನಮ್ಮ ದೇಶದ ಚಂದ್ರಯಾನ ಅಂತ ಹೇಳಿದ್ವಿ ವಿನಃ ನಾವು ಯಾವುದೇ ನಮ್ಮ ಭಾಷೆದ್ದು, ಆ ಭಾಷೆದ್ದು, ಈ ಭಾಷೆದು ಅಂತ ಹೇಳಿದ್ವಾ? ಇಲ್ಲಲ್ವಾ? ಅಲ್ಲೇ ನಾವೆಲ್ಲರೂ ಭಾರತೀಯರು ಎನ್ನುವಂಥ ಒಂದು ಮನೋಭಾವನೆಯನ್ನೆಲ್ಲ ನಾನು ಇಟ್ಕೊಂಡ್ಬಿಟ್ಟು ನಾವು ಭಾರತೀಯರು, ಅಂದರೆ ಭಾಷೆ ಬೇರೆ ಬೇರೆ ಇದ್ದಾವೆ, ಭಾಷೆ ಬೇರೆ ಬೇರೆ ಇರ್ಬೋದು, ಆದರೆ ನಮ್ಮ ಭಾವನೆ ಮಾತ್ರ ಒಂದೇ ಆಗಿರುತ್ತೆ ಎನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸಾಲನ್ನು ನೋಡ್ತಾ ಹೋಗೋಣ. ಒಗ್ಗಟ್ಟಿನಲ್ಲಿ ಇರುವಂಥದ್ದು, ಅಂದರೆ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕೂಡ ಯಾವ ರೀತಿಯಾಗಿ ನಾವು ಇರ್ತೀವಿ ಎನ್ನುವಂಥದ್ದನ್ನು. ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ, ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ಧೀರ ಪಯಣದಲ್ಲಿ, ಎಲ್ಲೇ ಇರಲಿ ನಾವು ಒಂದು, ನಾವು ಭಾರತೀಯರು. ನೋಡಿ, ಇಲ್ಲಿ ನಾಡಿಗಾಗಿ ಅಂದರೆ ನಮ್ಮ ಒಂದು ದೇಶಕ್ಕಾಗಿ, ನಮ್ಮ ಒಂದು ನಾಡಿಗಾಗಿ, ತನು ಅಂದರೆ ದೇಹ, ಇಲ್ಲಿ ತೆತ್ತ ಅಂದರೆ ನೀಡಿದ ಅಂತ ಅರ್ಥ. ಹುತಾತ್ಮರ ಸ್ಮರಣೆಯಲ್ಲಿ ಅಂದರೆ ನಮ್ಮ ನಾಡಿಗಾಗಿ, ನಮ್ಮ ದೇಶಕ್ಕಾಗಿ ಯಾರೆಲ್ಲ ತ್ಯಾಗವನ್ನು ಮಾಡಿದಾರೋ, ತಮ್ಮ ಒಂದು ದೇಹವನ್ನೇ ತ್ಯಾಗ ಮಾಡಿದರೋ, ತಮ್ಮ ದೇಹವನ್ನೇ ಹುತಾತ್ಮರು ಬಲಿದಾನ ಮಾಡಿದಾರಲ್ವಾ, ಅವರ ಒಂದು ಸ್ಮರಣೆಯಲ್ಲಿರಬೇಕು ನಾವು. ಜೊತೆಗೆ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ, ಅಂದರೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ನೆರೆಹೊರೆ ರಾಷ್ಟ್ರಗಳೊಂದಿಗೆ ಏನಾಗ್ತಾ ಇದೆ, ನಮಗೆ ಆಶ್ರಯವನ್ನು ನೀಡುವಂಥದ್ದಾಗಿದೆ. ಅಂದರೆ ನೆರೆಹೊರೆಯವರು, ಅಕ್ಕಪಕ್ಕದವರಿಗೆ ನಾವು ನೆರೆಯನ್ನು ನೀಡುವಂಥದ್ದು, ಅಂದರೆ ಬಿಕ್ಕಟ್ಟಿನ ಸಮಯದಲ್ಲಿ, ಅಂದರೆ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸಹಾಯದ ಒಂದು ಹಸ್ತವನ್ನು ತೋರಿಸುವಂಥದ್ದನ್ನು ಹೇಳ್ತಾ ಇದ್ದಾರೆ. ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ, ನೋಡಿ, ಆ ದಾರಿಯಲ್ಲಿ ಸಾಗುವಂಥ ಸಂದರ್ಭದಲ್ಲಿ ದೊಡ್ಡದಾದಂಥ ಬಿರುಗಾಳಿ ಬಂದಾಗ ಏನಾಗಿತ್ತು ಅನ್ನುವಂಥದ್ದನ್ನು, ಅಂದರೆ ಕಳೆದ 2-3 ವರ್ಷಗಳ ಹಿಂದೆ ನೆನಪು ಮಾಡ್ಕೊಳ್ಳಿ ಒಮ್ಮೆ. ಕರೋನಾ ಎನ್ನುವಂಥದ್ದು ಯಾವ ರೀತಿಯಾಗಿ ಮನುಷ್ಯನನ್ನು ಇಪ್ಪೆ ಮಾಡಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಈ ಒಂದು ಸಂದರ್ಭದಲ್ಲಿ ಏನಾಗ್ತಾ ಇತ್ತು, ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಒಬ್ರಿಗೊಬ್ರು ಸಹಾಯದ ಹಸ್ತವನ್ನು ಕೊಡಬೇಕು ಅಂತ ಯೋಚನೆ ಮಾಡಿದರು. ನಮ್ಮ ಒಂದು ದೇಶದ ಪ್ರಧಾನಮಂತ್ರಿಯಾಗಿರುವಂಥ ನರೇಂದ್ರ ಮೋದಿಯವರು ಕೂಡ ಬೇರೆ ಬೇರೆ ದೇಶಗಳಿಗೆ ನಮ್ಮ ಭಾರತದಲ್ಲಿದ್ದಂಥ ವ್ಯಾಕ್ಸಿನ್ಗಳನ್ನು ಅವ್ರಿಗೆ ಕಳಿಸ್ಕೊಟ್ರು, ಅಂದರೆ ಸಹಾಯವನ್ನು ಮಾಡಿದರು. ಈ ರೀತಿಯಾದಂಥ ಸಹಾಯ ಹಸ್ತವನ್ನು ನೀಡುವಂಥದ್ದು, ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆಯುವ ಧೀರ ಪಯಣದಲ್ಲಿ, ನಮ್ಮ ಒಂದು ಗುರಿ ಹೇಗಿರಬೇಕು, ಬೆಳಕಿನ ಕಡೆಗಿರಬೇಕು, ಜ್ಞಾನದ ಕಡೆ ಇರಬೇಕು. ಆ ಬೆಳಕು ಅಂದರೆ ಜ್ಞಾನ ಎನ್ನುವಂಥದ್ದು, ಜ್ಞಾನವನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ನಮ್ಮ ಒಂದು ನಡೆ ಇರಬೇಕು. ಅದು ಹೇಗಿರಬೇಕು ಅಂದರೆ ಧೀರ ಪಯಣದಲ್ಲಿ, ಅಂದರೆ ಒಂದು ಧೀರ ಅಂದರೆ ಒಬ್ಬ ರಾಜ, ನಾಯಕ ಅಂತ ಹೇಳ್ತೀವಿ ನಾವು. ಆ ರೀತಿಯಾದಂಥ ಪಯಣ ನಮ್ಮದಿರಬೇಕು ಅಂತ ಹೇಳ್ತಾರೆ. ಜೊತೆಗೆ ಎಲ್ಲೇ ಇರಲಿ ನಾವು ಭಾರತೀಯರು, ನಾವು ಎಲ್ಲೇ ಇರ್ಬೋದು, ಯಾವ ಸ್ಥಳದಲ್ಲೇ ಇರ್ಬೋದು, ಆದರೆ ನಮ್ಮ ಮನಸ್ಸಿನಲ್ಲಿ ಏನಿರಬೇಕು, ಯಾವ ಭಾವನೆ ಇರಬೇಕು, ನಾವೆಲ್ಲ ಒಂದೇ, ನಾವು ಭಾರತೀಯರು ಅನ್ನುವಂಥ ಮನೋಭಾವನೆಯನ್ನು ಇರಬೇಕು ಎನ್ನುವಂಥ ಈ ಒಂದು ಪದ್ಯವನ್ನು KS ನರಸಿಂಹಸ್ವಾಮಿಯವರು ತುಂಬ ಅತ್ಯುತ್ತಮವಾಗಿರುವಂಥ ಒಂದು ಭಾವನೆಯನ್ನು ಮಿಟುಕಿಸುವಂಥ ರೀತಿಯಲ್ಲಿ ಭಾರತೀಯತೆ ಪದ್ಯವನ್ನು ನಮಗೆ ಕೊಟ್ಟಿದ್ದಾರೆ. ದಯವಿಟ್ಟು ನಾವೆಲ್ಲರೂ ಕೂಡ ಏನಾಗಬೇಕಿದೆ, ನಮ್ಮ ಭಾರತ ದೇಶವನ್ನು ಉತ್ತುಂಗ ಮಟ್ಟಕ್ಕೆ ಕೊಂಡೊಯ್ಯುವಂಥ ಒಂದು ಪ್ರತಿಯೊಂದು ಅವಕಾಶಗಳು ಕೂಡ ನಮ್ಮ ಕೈ ಮುಷ್ಟಿಯಲ್ಲಿದ್ದಾವೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಂಡ್ಬಿಟ್ಟು ನಮ್ಮ ಭಾರತದ ಪ್ರಜೆಗಳಾಗಿ, ಉತ್ತಮ ಪ್ರಜೆಗಳಾಗಿ ಭಾರತದ ಹೆಮ್ಮೆಯನ್ನು ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಏರಿಸುವಂಥ ಪ್ರಯತ್ನವನ್ನು ನಾವು ನೀವೆಲ್ಲರೂ ಮಾಡೋಣ ಅಂತೇಳ್ಬಿಟ್ಟು
ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಪದ್ಯವನ್ನು ಹೇಳ್ತೀರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.